ನಾನು ಇವನು ಚೆನ್ನಾಗೇ ಇದ್ದೀವಿ ನೋಡಪ್ಪ. ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ರಾಜಕೀಯದಲ್ಲಿ ಅಧಿಕಾರ ಅನ್ನೋದು ಕೇವಲ ಕುರ್ಚಿಯ ಆಟ ಅಲ್ಲ, ಅದು ಭರವಸೆ ಮತ್ತು ಒಪ್ಪಂದಗಳ ಮೇಲಿರುವಂತಹ ಒಂದು ನಂಬಿಕೆ. ಈಗ ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಅಧಿಕಾರ ಹಸ್ತಾಂತರದ ಕಿಚ್ಚು ಹತ್ಕೊಂಡಿದೆ. ಕೇಂದ್ರ ಸಚಿವರನ್ನ ಭೇಟಿ ಮಾಡುವ ನೆಪದಲ್ಲಿ ದೆಹಲಿಗೆ ಹಾರಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅಂಗಳದಲ್ಲಿ ಈಗ ಹೊಸ ದಾಳವನ್ನ ಉರುಳಿಸಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಸೈಲೆಂಟ್ ವಾರ್ ಈಗ ರಾಷ್ಟ್ರ ರಾಜಧಾನಿಯ ಬೀದಿಗಳಲ್ಲಿ ಸದ್ದು ಮಾಡ್ತಾ ಇದೆ. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಮುಕ್ತಾಯದ ಹಂತಕ್ಕೆ ತಲುಪ್ತಾ ಇದ್ದಂತೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಒತ್ತಡದ ತಂತ್ರ ಆರಂಭಿಸಿದ್ದಾರೆ. ಪಶ್ಚಿಮ ಬಂಗಾಳದ ಮೊದಲ ಹಂತದ ಮತದಾನ ಮುಗಿದ ಬೆನ್ನಲ್ಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಅವರು 5 ರಾಜ್ಯಗಳ ಫಲಿತಾಂಶ ಬರುವ ಮೊದಲೇ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಅಂತಿಮವಾಗಿ ತೀರ್ಮಾನ ಆಗಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರ ಮುಂದೆ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಶ್ವಾಸಾರ್ಹ ಮೂಲಗಳ ಪ್ರಕಾರ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೂಡ ಅವರು ಭೇಟಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕರೆಸಿ ಅವರ ಮನವೊಲಿಸುವಂತಹ ಕೆಲಸ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಆಗ್ರಹವನ್ನ ಮಾಡಿದ್ದಾರಂತೆ. ಸರ್ಕಾರ ರಚನೆಯ ಸಂದರ್ಭದಲ್ಲಿ 2.5 ವರ್ಷದ ಬಳಿಕ ಅಧಿಕಾರ ಹಸ್ತಾಂತರ ಮಾಡೋದಾಗಿ ಹೈಕಮಾಂಡ್ ಭರವಸೆಯನ್ನ ನೀಡಿತ್ತು. ಸೊ ಹಾಗಾಗಿ ಆ ಮಾತಿಗೆ ಈಗ ಬೆಲೆ ಕೊಡಬೇಕಾದ ಸಮಯ ಬಂದಿದೆ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ನೇರ ವಾದ ಅಂತೆ. ಇನ್ನು ಕಳೆದ 6 ತಿಂಗಳ ಹಿಂದೆಯೇ ಈ ಬಿಕ್ಕಟ್ಟು ಬಗೆಹರಿಸುತ್ತೇವೆ ಅಂತ ಹೇಳಿ ಹೈಕಮಾಂಡ್ ನಾಯಕರು ಇವರೆಲ್ಲರನ್ನ ಸಮಾಧಾನ ಪಡಿಸಿತ್ತು. ಆದ್ರೆ ದೆಹಲಿಯಲ್ಲಿ ಮಾತುಕತೆ ನಡೆಸೋದಕ್ಕೆ 3 ಬಾರಿ ದಿನಾಂಕ ನಿಗದಿಯಾಗಿದ್ರೂ ಕೂಡ ವಿಶೇಷ ಅಧಿವೇಶನ ಅಥವಾ ರಾಜ್ಯದ ಬೇರೆ ಬೇರೆ ಕೆಲಸಗಳ ನೆಪವನ್ನ ಒಡ್ಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿಗೆ ಹೋಗೋದಕ್ಕೆ ಹಿಂದೇಟನ್ನ ಹಾಕಿದ್ರು. ಈ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿತ್ತು ಈ ವಿಚಾರ. ಈ ಬೆಳವಣಿಗೆಗಳು ಡಿಕೆಶಿ ಪಾಳ್ಯದಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದ್ವು. ಈಗ ಅದನ್ನ ಬಹಿರಂಗವಾಗಿ ಪ್ರಸ್ತಾಪಿಸ್ತಾ ಇದ್ದಾರೆ ಡಿಕೆಶಿ ಅವರ ಬಣದವರು. ಇನ್ನು ಚುನಾವಣೆ ಕರ್ತವ್ಯದ ನೆಪದಲ್ಲಿ ತಮ್ಮ ಬೇಡಿಕೆಗಳನ್ನ ಈವರೆಗೂ ಮುಂದೂಡಿದಂತಹ ಡಿಕೆ ಶಿವಕುಮಾರ್ ಈಗ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ನಿರ್ದೇಶನದಂತೆ ಅಸ್ಸಾಂ, ಕೇರಳ ಮತ್ತು ತಮಿಳುನಾಡಿನಲ್ಲಿ ಪಕ್ಷದ ಗೆಲುವಿಗಾಗಿ ಹಗಲಿರುಳು ಶ್ರಮಿಸಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈಗ ಚುನಾವಣೆಗಳು ಮುಗ್ದಿದೆ, ಆದ್ರಿಂದ ಅಧಿಕಾರ ಹಸ್ತಾಂತರದ ಬಗ್ಗೆ ತಡ ಮಾಡದೆ ನಿರ್ಧಾರವನ್ನ ಪ್ರಕಟಿಸಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ವಾದ. ಹಾಗಾಗಿ ಹಿರಿಯ ನಾಯಕರಿಗೆ ಅವರೇನಿದ್ದಾರೆ ಎಚ್ಚರಿಕೆಯನ್ನ ಕೂಡ ರವಾನಿಸಿದ್ದಾರೆ. ಜೊತೆಗೆ ತಮ್ಮ ಸಂದೇಶವನ್ನ ಒಂದು ಎಚ್ಚರಿಕೆಯ ದಾಟಿಯಲ್ಲೇ ಅವರು ರವಾನಿಸಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಕಡೆಯಲ್ಲಿ ಮೇ ತಿಂಗಳಿಗೆ ಸರ್ಕಾರಕ್ಕೆ 3 ವರ್ಷ ತುಂಬುತ್ತೆ. ಹಾಗಾಗಿ ಸಚಿವ ಸಂಪುಟ ಪುನರ್ ರಚನೆಯಾಗಿ ಹಿರಿಯ ಶಾಸಕರು ಸಿದ್ದರಾಮಯ್ಯ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಅಂದ್ರೆ ಸಚಿವ ಸಂಪುಟವನ್ನ ಪುನರ್ ರಚನೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಒತ್ತಡ ಹೇಳ್ತಾ ಇರುವಂತದ್ದು. ಇತ್ತ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಕೂಡ ಹಠಕ್ಕೆ ಬಿದ್ದಿದ್ದಾರೆ. ಹಾಗಾಗಿ ಹೈಕಮಾಂಡ್ ಈಗಾಗಲೇ ಮಧ್ಯ ಪ್ರವೇಶಿಸಿ ತೀರ್ಮಾನ ತೆಗೆದುಕೊಳ್ಳದಿದ್ರೆ ಪಕ್ಷದಲ್ಲಿ ಒಂದು ರೀತಿಯಾದಂತಹ ಗೊಂದಲ ಸೃಷ್ಟಿಯಾಗಿ ಸಂಘಟನೆಗೆ ಧಕ್ಕೆಯಾಗುವಂತಹ ಎಚ್ಚರಿಕೆಯನ್ನ ಕೂಡ ಡಿಕೆ ಶಿವಕುಮಾರ್ ಅಲ್ಲಿ ನೀಡಿದ್ದಾರೆ. ಈ ರಾಜಕೀಯ ಜಿದ್ದಾಜಿದ್ದಿನ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಣ ಕೂಡ ಇಲ್ಲಿ ಸುಮ್ಮನೆ ಕೂತ್ಕೊಂಡಿಲ್ಲ. ರಾಜ್ಯದಲ್ಲಿ ಅವರು ತಮ್ಮದೇ ಆದ ಜನಪ್ರತಿನಿಧಿಯತೆ ಮತ್ತು ಅಹಿಂದ ವರ್ಗಗಳ ಬೆಂಬಲವನ್ನ ಸಿದ್ದರಾಮಯ್ಯ ಹೊಂದಿದ್ದಾರೆ. ಹಾಗೂ 5 ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಹಲವು ಬಾರಿ ಇದನ್ನ ಅವರು ಸ್ಪಷ್ಟಪಡಿಸ್ತಾನೆ ಬಂದಿದ್ರು ಅವರ ಬೆಂಬಲಿಗರು. ಈಗ ಹೈಕಮಾಂಡ್ ನಾಯಕರು ಇಬ್ಬರು ನಾಯಕರ ನಡುವಿನ ಸಮತೋಲನವನ್ನ ಕಾಯ್ದುಕೊಳ್ಳೋದಕ್ಕೆ ಹರಸಾಹಸವನ್ನ ಪಡ್ತಾ ಇದೆ. ಇದು ರಾಜ್ಯ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟವನ್ನ ತಾರಕಕ್ಕೇರುವ ಲಕ್ಷಣವನ್ನ ನಮಗೆ ತೋರಿಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ವಿರೋಧ ಪಕ್ಷಗಳು ಕೂಡ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಈ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಪಾಲಿಗೆ ಇದು ಒಂದ್ ಕಡೆ ಬೆಂಕಿ, ಮತ್ತೊಂದ್ ಕಡೆ ಬಿರುಗಾಳಿ ಅನ್ನುವಂತಹ ಸಿಚುವೇಶನ್ ಉಂಟಾಗಿದೆ. ಒಂದ್ ವೇಳೆ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರ ಬೇಡಿಕೆಗೆ ಮಣಿದ್ರೆ ಸಿದ್ದರಾಮಯ್ಯ ಬಣದ ಅಸಮಾಧಾನ ಇಲ್ಲಿ ಸ್ಫೋಟ ಆಗುವಂತಹ ಭೀತಿ ಇದೆ. ಮತ್ತೊಂದು ಕಡೆಯಲ್ಲಿ ನಿರ್ಧಾರವನ್ನ ಮತ್ತೆ ಮುಂದೂಡಿದ್ರೆ ಡಿಕೆ ಶಿವಕುಮಾರ್ ಅವರ ತಾಳ್ಮೆಯ ಕಟ್ಟೆ ಒಡೆಯೋದು ಕೂಡ ಇಲ್ಲಿ ಗ್ಯಾರಂಟಿ.
ಈ ಕುರ್ಚಿ ಸಮರದ ಅಂತಿಮ ಫಲಿತಾಂಶ ರಾಜ್ಯ ಸರ್ಕಾರದ ಸ್ಥಿರತೆಯ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಇಲ್ಲಿ ಕಾರಣ ಆಗಿದೆ. ಇನ್ನು ರಾಜ್ಯ ರಾಜಕಾರಣದ ಈಗಿನ ವಿದ್ಯಮಾನಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಈ ಕುರ್ಚಿ ಸಮರ ಕೇವಲ ನಾಯಕತ್ವ ಬದಲಾವಣೆಗೆ ಮಾತ್ರ ಸೀಮಿತವಾಗದೆ ಇಡೀ ಸರ್ಕಾರ ಪತನಕ್ಕೆ ಮುನ್ನುಡಿ ಬರೀತದೆಯೇ ಅನ್ನುವಂತಹ ಆತಂಕ ಈಗ ಒಂದ್ ಕಡೆಯಲ್ಲಿ ಇದೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕಾಗಿ ಇಲ್ಲಿ ಪಟ್ಟು ಹಿಡಿತಾ ಇದ್ದಾರೆ. ಮತ್ತೊಂದ್ ಕಡೆಯಲ್ಲಿ ಸಿದ್ದರಾಮಯ್ಯ ಅವರ ಬಣ ಶಾಸಕರು ಹಾಗೂ ಇತರರು ಈ ಬದಲಾವಣೆಗೆ ಒಪ್ಪದಿದ್ರೆ ಸರ್ಕಾರ ಅಸ್ಥಿರಗೊಳ್ಳುವಂತಹ ಸಾಧ್ಯತೆ ಕೂಡ ಇಲ್ಲಿ ದಟ್ಟವಾಗಿ ಎದ್ದು ಕಾಣ್ತಾ ಇದೆ. ಹಾಗಾಗಿ ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಈಗಾಗಲೇ ಈ ಆಂತರಿಕ ಕಚ್ಚಾಟವನ್ನ ಬಳಸಿಕೊಂಡು ಆಪರೇಷನ್ ನಡೆಸೋದಕ್ಕೆ ಹೊಂಚು ಹಾಕ್ತಿದೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವರ ಸಿಎಂ ಕನಸು ನನ್ಸಾಗತ್ತಾ ಅಥವಾ ಈ ನಾಯಕತ್ವದ ಸಂಘರ್ಷದಲ್ಲಿ ಕರ್ನಾಟಕ ಸರ್ಕಾರವೇ ಪತನವಾಗುತ್ತಾ ಅನ್ನೋದು ಇಡೀ ರಾಜ್ಯದ ಕುತೂಹಲಕ್ಕೆ ಈಗ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದ್ರೆ ದೆಹಲಿಯ ರಾಜಕೀಯ ಅಂಗಳದಲ್ಲಿ ಕರ್ನಾಟಕದ ಅಧಿಕಾರ ಹಸ್ತಾಂತರದ ವಿಷಯ ಈಗ ಪ್ರಮುಖ ಚರ್ಚಾಸ್ಪದ ಸಂಗತಿ ಆಗಿದೆ. ಡಿ ಕೆ ಶಿವಕುಮಾರ್ ಅವರ ಒತ್ತಡದ ತಂತ್ರಕ್ಕೆ ಹೈಕಮಾಂಡ್ ಹೇಗೆ ಪ್ರತಿಕ್ರಿಯಿಸುತ್ತದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ಯಾವ ನಡೆಯನ್ನ ಅನುಸರಿಸ್ತಾರೆ, ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ. ರಾಜ್ಯ ರಾಜಕಾರಣದ ಈ ಒಂದು ಹೈ ವೋಲ್ಟೇಜ್ ಡ್ರಾಮಾ ಯಾವ ತಿರುವನ್ನ ಪಡೆಯುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಲೇಬೇಕು. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.